ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಬಿಹಾರ ಮತ್ತೆ ಸದ್ದು ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಬಿಹಾರದ ಈ ಹಿಂದಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಸುಮಾರು 20 ವರ್ಷಗಳ ಕಾಲ ಬಿಹಾರದ ಮುಖ್ಯಮಂತ್ರಿಯಾಗಿದ್ದ ನಿತೀಶ್ ಕುಮಾರ್ ಈಗ ರಾಜ್ಯಸಭೆಗೆ ಆಯ್ಕೆಯಾಗುವುದರ ಮೂಲಕ ಬಿಹಾರದ ಸಿಎಂ ಗಾದಿಯನ್ನ ಮೊಟ್ಟ ಮೊದಲ ಬಾರಿಗೆ ಮಿತ್ರ ಪಕ್ಷ ಬಿಜೆಪಿಗೆ ಬಿಟ್ಟುಕೊಟ್ಟಿದ್ದಾರೆ. ಈಗಲ್ಲಿ ಸಾಮ್ರಾಟ್ ಚೌಧರಿ ಮುಖ್ಯಮಂತ್ರಿಯಾಗಿದ್ದು ಬಿಹಾರದಲ್ಲಿ ಭಾರಿ ಬದಲಾವಣೆಯನ್ನು ತರುವುದಕ್ಕೆ ತಂತ್ರವನ್ನ ರೂಪಿಸಿದ್ದಾರೆ. ಹಾಗೆ ನೋಡಿದ್ರೆ ಸಾಮ್ರಾಟ್ ಚೌಧರಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಬಿಹಾರದಲ್ಲಿ ಬುಲ್ಡೋಸರ್ಗಳ ಸದ್ದು ಕೇಳಿ ಬರ್ತಾ ಇದೆ. ಇದು ಯುಪಿ ಮಾಡೆಲ್. ಇದನ್ನ ಬಿಹಾರದಲ್ಲಿ ತರ್ತಾ ಇದ್ದಾರಾ ಅನ್ನೋ ಅನುಮಾನವನ್ನ ವಿರೋಧ ಪಕ್ಷಗಳು ವ್ಯಕ್ತಪಡಿಸ್ತವೆ. ಹಾಗಾದ್ರೆ ಸಾಮ್ರಾಟ್ ಚೌಧರಿ ಮಾಡೋದಕ್ಕೆ ಹೊರಟಿರೋದೇನು? ತನ್ನದೇ ಮನೆಯ ಮೇಲೆ ಮುಖ್ಯಮಂತ್ರಿಯ ಬುಲ್ಡೋಸರ್ ಹರಿದಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಿಹಾರದಲ್ಲಿ 2005 ನಂತರ ಭಾರಿ ಬದಲಾವಣೆ ಆಗಿದೆ. ಈ ಹಿಂದೆ 2005ರಿಂದ 2014ರವರೆಗೂ ಸತತವಾಗಿ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ಆಗಿದ್ರು. ಆ ಬಳಿಕ ಒಂದಷ್ಟು ತಿಂಗಳ ಕಾಲ ಜಿತನ್ ರಾಮ್ ಮಾಂಜಿ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದ ನಿತೀಶ್ ಕುಮಾರ್ ಮತ್ತೆ 2015ರಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಏರಿದ್ರು. ಅಲ್ಲಿಂದ 2026ರವರೆಗೂ ನಿತೀಶ್ರನ್ನ ಆ ಕುರ್ಚಿಯಿಂದ ಇಳಿಸುವ ತಾಕತ್ತು ಯಾರಿಗೂ ಕೂಡ ಇರಲೇ ಇಲ್ಲ. ಈ ಹಿಂದೆ ನಡೆದ ಚುನಾವಣೆಗಳಲ್ಲಿ ಜೆಡಿಯು ಜೊತೆ ಸೇರಿ ಬಹುಮತವನ್ನು ಗಳಿಸಿ ಸರ್ಕಾರವನ್ನು ರಚನೆ ಮಾಡಿದ್ದ ಬಿಜೆಪಿ ಕೆಲ ಬಾರಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಅಲ್ಲಿನ ಮುಖ್ಯಮಂತ್ರಿ ಕುರ್ಚಿಯನ್ನು ನಿತೀಶ್ ಕುಮಾರ್ರಿಂದ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದರೆ ಬಿಜೆಪಿ ಅಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋ ಸುಳಿವು ಸಿಗ್ತಾ ಇದ್ದಂತೆ ನಿತೀಶ್ ಕುಮಾರ್ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಮತ್ತು RJDಯ ಸಖ್ಯವನ್ನು ಬೆಳೆಸ್ತಾ ಇದ್ರು. ಅಲ್ಲಿ ಹೋಗಿ ಅವರ ಬೆಂಬಲದಿಂದ ಮುಖ್ಯಮಂತ್ರಿ ಕೂಡ ಆಗ್ತಾಯಿದ್ರು. ಹೀಗಾಗಿ ನಿತೀಶ್ ಕಾಂಗ್ರೆಸ್ ಮತ್ತು RJDಯ ಜೊತೆ ಸೇರಿಕೊಂಡ್ರೆ ತಮಗೆ ಅಧಿಕಾರದ ಪಡಸಾಲೆಯಲ್ಲಿ ಜಾಗ ಇರೋದಿಲ್ಲ ಅನ್ನೋದನ್ನು ಅರ್ಥಕೊಂಡ ಬಿಜೆಪಿ ನಿತೀಶ್ ಕುಮಾರ್ರನ್ನು ಇಲ್ಲಿವರೆಗೂ ಮುಖ್ಯಮಂತ್ರಿಯಾಗಿ ಉಳಿಸ್ಕೊಂಡು ಬಂದಿತ್ತು. ಆದರೆ ಈಗ ನಿತೀಶ್ ಕುಮಾರ್ ಅವರು ತಮ್ಮ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದಾರೆ. ಇದರ ಹಿಂದೆ 2-3 ಕಾರಣಗಳಿವೆ. ಮೊದಲನೆಯದ್ದು, ಬಿಹಾರದಲ್ಲಿ NDA ಸರ್ಕಾರ ಇನ್ನು ಮುಂದಿನ ಸಾಕಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಅನ್ನೋದು. ಹಾಗೆಯೇ ಎರಡನೆಯದಾಗಿ ನಿತೀಶ್ ಕುಮಾರ್ ಅವರ ಮಗನ ಭವಿಷ್ಯವನ್ನು ರೂಪಿಸೋದು. ಇನ್ನು ನಿತೀಶ್ ಕುಮಾರ್ ವಯಸ್ಸಾದರೂ ಕೂಡ ಅಧಿಕಾರಕ್ಕೆ ಅಂಟಿಕೊಂಡಿದ್ದಾರೆ ಎನ್ನುವ ಕಳಂಕದಿಂದ ದೂರ ಸರಿಯುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ನಿತೀಶ್ ಮಾಡಿದ್ದಾರೆ. ಈ ಕಾರಣಗಳಿಂದ ಈಗ ನಿತೀಶ್ ಕುಮಾರ್ ತಮ್ಮ ಕುರ್ಚಿಗೆ ರಾಜೀನಾಮೆಯನ್ನು ಕೊಟ್ಟು ಅಲ್ಲಿಗೆ ಸಾಮ್ರಾಟ್ ಚೌಧರಿಯನ್ನು ತಂದು ಕೂರಿಸಿದ್ದಾರೆ. ಈ ಸಾಮ್ರಾಟ್ ಚೌಧರಿ ಮೂಲತಃ ಬಿಜೆಪಿಯವರೇನಲ್ಲ. 1990ರಲ್ಲಿ ಜಾರ್ಜ್ ಫರ್ನಾಂಡಿಸ್ ಹಾಗೂ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾದ SAP ಅಂದರೆ ಸಮತಾ ಪಾರ್ಟಿಯ ಭಾಗ ಆಗಿದ್ದವರು ಈ ಸಾಮ್ರಾಟ್ ಚೌಧರಿ. ಆ ಬಳಿಕ 1999ರಲ್ಲಿ RJDಗೆ ಸೇರ್ಪಡೆಗೊಂಡ ಸಾಮ್ರಾಟ್ ಚೌಧರಿ ಅದಕ್ಕೆ ಪ್ರತಿಯಾಗಿ ರಾಬ್ಡಿ ದೇವಿ ಸರ್ಕಾರದಲ್ಲಿ ತೋಟಗಾರಿಕಾ ಸಚಿವರು ಕೂಡ ಆದರು. ಇನ್ನು 2014ರವರೆಗೂ RJDಯ ಜೊತೆಯಲ್ಲೇ ಇದ್ದ ಸಾಮ್ರಾಟ್ ಚೌಧರಿ ಆ ಬಳಿಕ JDUವನ್ನು ಸೇರ್ಪಡೆಗೊಂಡರು. ಅಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆಯಾದ ಸಾಮ್ರಾಟ್ ಚೌಧರಿ 2017ರವರೆಗೂ JDUನ ಭಾಗ ಆಗೇ ಇದ್ದರು. ಆ ಬಳಿಕ ಅಲ್ಲಿ ಅದೇನು ಮನಸ್ತಾಪ ಆಯಿತೋ ಏನೋ ಸಾಮ್ರಾಟ್ ಚೌಧರಿ ಬಿಜೆಪಿಯನ್ನು ಸೇರಿಕೊಂಡ್ರು. ಬಿಜೆಪಿಗೆ ಬಂದ 7 ವರ್ಷಕ್ಕೆ ಅವರು ಬಿಹಾರದ ಉಪಮುಖ್ಯಮಂತ್ರಿ ಕೂಡ ಆದರು. ಇನ್ನು ಈಗ ನಿತೀಶ್ ಕುಮಾರ್ ಅವರ ರಾಜೀನಾಮೆಯಿಂದ ಸಾಮ್ರಾಟ್ ಚೌಧರಿಗೆ ಬಿಹಾರದ ಮುಖ್ಯಮಂತ್ರಿ ಸ್ಥಾನ ಕೂಡ ಸಿಕ್ಕಿದೆ. ಈ ಸಾಮ್ರಾಟ್ ಚೌಧರಿ ಬಿಹಾರದಲ್ಲಿನ ಹಿಂದುಳಿದ ವರ್ಗಗಳಲ್ಲಿ ಒಂದಾಗಿರುವ ಕುಶ್ವಾ ಸಮುದಾಯಕ್ಕೆ ಸೇರಿದವರು. ಹೀಗಾಗಿ ಬಿಜೆಪಿ ಇವರನ್ನ ಹಿಂದುಳಿದ ವರ್ಗದ ನಾಯಕ ಅಂತ ಬಿಂಬಿಸ್ತಾ ಇದೆ. ಹಾಗೆಯೇ ಉತ್ತರ ಭಾರತದಲ್ಲಿ ಇವರನ್ನ OBC ಫೇಸ್ ಮಾಡುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದ್ದಂತಿದೆ. ಸೊ ಸರ್ವಪಕ್ಷಗಳನ್ನು ಸುತ್ತಕೊಂಡು ಬಂದಂಥ ಸಾಮ್ರಾಟ್ ಚೌಧರಿ ಅವರಿಗೆ ಈಗ ಬಿಜೆಪಿ ಮಣೆ ಹಾಕಿದ್ದು ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ಮಂದಿ ಕಾಂಗ್ರೆಸ್ನಿಂದ ಬಂದವರನ್ನೇ ಬಿಜೆಪಿ ಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು. ಈಗ ಬಿಹಾರದಲ್ಲೂ ಕೂಡ ಅದೇ ಆಗಿದೆ. ಇಷ್ಟಾದರೂ ಇವರನ್ನು ಯೋಗಿ ಆದಿತ್ಯನಾಥ್ಗಿಂತಲೂ ಕಟ್ಟರ್ ಹಿಂದುತ್ವವಾದಿ ಅಂತ ಬಿಂಬಿಸುವ ಪ್ರಯತ್ನವನ್ನು ಬಿಜೆಪಿಯ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಗೆಳೆಯರೆ, ಹಾಗೆ ನೋಡಿದ್ರೆ 2023ರಲ್ಲಿ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವನ್ನು ದಾಖಲಿಸ್ತಲ್ಲ, ಆಗ ಅಲ್ಲಿ ಶಿವರಾಜ್ ಚೌಹಾನ್ರನ್ನ ಬದಲಿಸಿ ಮೋಹನ್ ಯಾದವ್ರನ್ನ ಮುಖ್ಯಮಂತ್ರಿ ಹುದ್ದೆಗೆ ತಂದು ಕೂರಿಸಲಾಯಿತು. ಅವರು ಪ್ರಾರಂಭದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಹಾಗೂ ಆಡಳಿತದ ವೈಖರಿ ಇವರನ್ನ ಬಿಜೆಪಿಯ ಹಾರ್ಡ್ ಕೋರ್ ನಾಯಕ ಅಂತ ಗುರುತಿಸ್ತಾ ಹೋಯಿತು. ಅದರಲ್ಲೂ ಯೋಗಿ ಆದಿತ್ಯನಾಥ್ರ ಉತ್ತರಾಧಿಕಾರಿ ಇವರಾಗಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬಂದವು. ಆದರೆ ಈಗ ಸಾಮ್ರಾಟ್ ಚೌಧರಿಯ ವಿಷಯದಲ್ಲಿ ಆ ಮಾತುಗಳು ಕೇಳಿ ಬರ್ತಾ ಇವೆ. ಇಷ್ಟಾದರೂ ಇಲ್ಲೊಂದು ವ್ಯತ್ಯಾಸ ಇದೆ. ಯೋಗಿ ಆದಿತ್ಯನಾಥ್ಗೆ ಕುಟುಂಬ ರಾಜಕಾರಣ ಮಾಡುವ ಅಗತ್ಯ ಇಲ್ಲ.
ಯೋಗಿ ತನ್ನ ಮನೆಯವರಿಗಾಗಿ ಏನು ಮಾಡಬೇಕಾದ ಅಗತ್ಯ ಕೂಡ ಇಲ್ಲ. ಆದರೆ ಬೇರೆ ನಾಯಕರ ವಿಷಯದಲ್ಲಿ ಈ ಮಾತನ್ನ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮಿಕ್ಕ ನಾಯಕರು ಎಷ್ಟೇ ಕಟ್ಟರ್ ಹಿಂದುತ್ವವಾದಿಗಳಾದರೂ ಕೂಡ ಯೋಗಿ ಆದಿತ್ಯನಾಥ್ ಅವರಿಗೆ ಸರಿಸಮ ಆಗಬಲ್ಲರು ಅನ್ನೋದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದಷ್ಟು ಬಿಜೆಪಿಯ ಹಿಂಬಾಲಕರೇ ಹೇಳ್ತಾ ಇದ್ದಾರೆ. ಇರಲಿ ಬಿಡಿ, ಅದು ಅವರ ಪಕ್ಷಕ್ಕೆ ಸಂಬಂಧಪಟ್ಟ ವಿಷಯ. ಇನ್ನು ಈಗ ಸಾಮ್ರಾಟ್ ಚೌಧರಿ ಬಿಹಾರದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಎನ್ಕ್ರೋಚ್ಮೆಂಟ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಮುಖ್ಯಮಂತ್ರಿಗಳ ಎನ್ಕ್ರೋಚ್ಮೆಂಟ್ ಡ್ರೈವ್ನ ಬಗ್ಗೆ ವಿಪಕ್ಷಗಳು ಭಿನ್ನಾಭಿಪ್ರಾಯವನ್ನು ಹೊಂದಿವೆ. ಇಲ್ಲಿ ಸಾಮ್ರಾಟ್ ಚೌಧರಿ ಯೋಗಿ ಆದಿತ್ಯನಾಥ್ ಅವರ ಮಾಡೆಲ್ ಅನ್ನ ತರ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ, ಬುಲ್ಡೋಸರ್ ರಾಜ್ ಬಿಹಾರಕ್ಕೆ ಬೇಕಿಲ್ಲ ಅಂತ ಅಲ್ಲಿನ ಪ್ರತಿಪಕ್ಷಗಳು ಹೇಳ್ತಾ ಇವೆ. ಆದರೆ ಅದಕ್ಕೆ ಉತ್ತರವನ್ನು ಕೊಟ್ಟಿರುವ ಸಾಮ್ರಾಟ್ ಚೌಧರಿ ಎನ್ಕ್ರೋಚ್ಮೆಂಟ್ ಅನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದು ಎಷ್ಟೇ ಪ್ರಭಾವಿಗಳಾಗಿದ್ರೂ ಕೂಡ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಕಟ್ಟಡಗಳನ್ನು ಕಟ್ಟಿದ್ರೆ ಅದನ್ನ ಕ್ಲಿಯರ್ ಮಾಡದೆ ಬಿಡೋದೇ ಇಲ್ಲ. ಹಾಗೆ ನೋಡಿದ್ರೆ ನನ್ನ ಮನೆಯ ಮೆಟ್ಟಿಲುಗಳೇ ಎಂಕ್ರೋಚ್ಮೆಂಟ್ ಅಂತ ಪಾಲಿಕೆಯ ಸಿಬ್ಬಂದಿ ನನಗೆ ನೋಟಿಸ್ ಕೊಟ್ಟಿದ್ರು. ಆ ಮೆಟ್ಟಿಲುಗಳನ್ನು ಈಗಾಗಲೇ ಒಡೆದು ಹಾಕಲಾಗಿದೆ. ಸೊ ಇಲ್ಲಿ ಮುಖ್ಯಮಂತ್ರಿ ಆಗಲಿ ಸಾಮಾನ್ಯ ನಾಗರಿಕನಾಗಲಿ ಕಾನೂನಿಗೆ ತಲೆ ಬಾಗಲೇಬೇಕು, ಎಂಕ್ರೋಚ್ಮೆಂಟ್ ಅನ್ನ ಕ್ಲಿಯರ್ ಮಾಡಿ ಕೊಡಲೇಬೇಕು ಅಂತ ಸಾಮ್ರಾಟ್ ಚೌಧರಿ ಹೇಳಿದ್ದಾರೆ. ಈ ಮೂಲಕ ಅನಧಿಕೃತ ಕಟ್ಟಡಗಳು ಹಾಗೂ ಸರ್ಕಾರಿ ಭೂಮಿಯ ಒತ್ತುವರಿಯ ತೆರವನ್ನು ನಾವು ಮುಂದುವರಿಸ್ತೇವೆ ಅಂತ ಹೇಳೋದರ ಮೂಲಕ ಬಿಹಾರದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ವಿಪಕ್ಷಗಳಿಗೆ ಇರುವ ಭಯ ಅಂದರೆ ಒಮ್ಮೆ JCB ನುಗ್ಗೋದಕ್ಕೆ ಶುರು ಮಾಡಿದ್ರೆ ಪ್ರತಿ ಸಲನೂ ಅದೇ ಕತೆ ಆಗುತ್ತೆ. ಹೇಗೆ ಉತ್ತರ ಪ್ರದೇಶದಲ್ಲಿ ಗಲಭೆಕೋರರ ಮೇಲೆ, ಅಂಡರ್ ವರ್ಲ್ಡ್ ಹಾಗೂ ಗೂಂಡಾಗಳ ಮನೆಗಳ ಮೇಲೆ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ನ ನುಗ್ಗಿಸ್ತಾ ಇದ್ದಾರೋ ಅದೇ ರೀತಿ ಬಿಹಾರದಲ್ಲೂ ಆಗಿಬಿಟ್ರೆ ಕತೆ ಏನು ಅನ್ನುವ ಭಯ ಅಲ್ಲಿನ ಒಂದಷ್ಟು ರಾಜಕಾರಣಿಗಳನ್ನು ಕಾಡ್ತಾ ಇದೆ. ಇನ್ನು ಬಿಹಾರ ಇದೆಯಲ್ಲ, ಇಲ್ಲಿ ಕಳೆದ 20 ವರ್ಷದಿಂದ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ರು ಕೂಡ ಅಲ್ಲಿನ ಜಂಗಲ್ ರಾಜ್ ಸಂಪೂರ್ಣವಾಗಿ ಮುಗಿದಿಲ್ಲ. ಅಲ್ಲಿನ ಕೆಲ ಹಳ್ಳಿಗಳಿಗೆ ಇವತ್ತಿಗೂ ಕೂಡ ಪೊಲೀಸರು ಹೋಗೋದಕ್ಕೂ ಹೆದರ್ತಾರೆ. ಅಷ್ಟೊಂದು ಕೆಟ್ಟ ಪರಿಸ್ಥಿತಿ ಅಲ್ಲಿದೆ. ಕೆಲ ಕಡೆಗಳಲ್ಲಿ 6 ಗಂಟೆಯ ನಂತರ ಹೆಣ್ಣು ಮಕ್ಕಳು ಓಡಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅನ್ನೋ ಮಾತುಗಳನ್ನು ಅಲ್ಲಿನ ವಿಪಕ್ಷಗಳೇ ಹೇಳ್ತಾ ಇವೆ. ಈ ಹಿಂದೆ ಅವರೇ ಸರ್ಕಾರವನ್ನು ಮುನ್ನಡೆಸುವ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇತ್ತು. ಆಗ ಅವರು ಸರಿಯಾದ ಕ್ರಮಗಳನ್ನು ಕೈಗೊಂಡಿದ್ರೆ ಈಗ ಈ ಸಮಸ್ಯೆ ಇಷ್ಟೊಂದು ಗಂಭೀರತೆಯನ್ನು ಪಡ್ಕೊಳ್ತಾ ಇರಲಿಲ್ಲ. ಇಲ್ಲಿ ನಿತೀಶ್ ಕುಮಾರ್ ಸರ್ಕಾರ ಈ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ರು ಕೂಡ ಸಂಪೂರ್ಣವಾಗಿ ಅಲ್ಲಿನ ಸಮಾಜಘಾತುಕ ಶಕ್ತಿಗಳನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿನೇ ಈ ಬಾರಿ ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಸರ್ಕಾರ ಮಹಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಇಲ್ಲಿ ಬಿಜೆಪಿ JCBಗಳನ್ನು ನುಗ್ಗಿಸೋದ್ರ ಮೂಲಕ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡ್ಕೊಳ್ಳೋದ್ರ ಜೊತೆಗೆ ಮಹಿಳಾ ಮತದಾರರಿಗೂ ಕೂಡ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾ ಇದೆ. ಗೆಳೆಯರೆ, ಬಿಹಾರದಲ್ಲಿ ಒಟ್ಟು 13 ಕೋಟಿ ಜನರಿದ್ದಾರೆ. ಅವರಲ್ಲಿ 10 ಕೋಟಿ 70 ಲಕ್ಷದಷ್ಟು ಹಿಂದೂಗಳಿದ್ರೆ 2.25 ಕೋಟಿಯಷ್ಟು ಮುಸ್ಲಿಮರಿದ್ದಾರೆ. ಇನ್ನುಳಿದಂತೆ ಕ್ರಿಶ್ಚಿಯನ್ನರು, ಬೌದ್ಧರು, ಸಿಖ್ಖರು, ಜೈನ ಹಾಗೂ ಇನ್ನಿತರೆ ಮತದವರ ಸಂಖ್ಯೆ ಕೆಲವು ಲಕ್ಷಗಳಲ್ಲಿದೆ. ಸೊ ಬಿಹಾರದಲ್ಲಿ ಹಿಂದೂಗಳ ಸಂಖ್ಯೆನೇ ಹೆಚ್ಚು. ಹಾಗೇನೆ ಮುಸ್ಲಿಮರು ಕೂಡ ಕೆಲ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಅಂತ ಅನಿಸ್ಕೊಳ್ತಾರೆ. ಸೊ ಹಿಂದೂಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಆ ಮತಗಳನ್ನು ಕ್ರೋಢೀಕರಣಗೊಳಿಸೋದ್ರ ಕಡೆಗೆ ಬಿಜೆಪಿ ಗಮನವನ್ನು ಹರಿಸ್ತಾ ಇದೆ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ಇದು ಕೇವಲ ಸರ್ಕಾರದ ಕಾರ್ಯಕ್ರಮ ಅಂತ ಬಿಜೆಪಿ ಎಷ್ಟೇ ಹೇಳಿದ್ರೂ ಕೂಡ ಅದನ್ನು ಒಪ್ಪೋದಕ್ಕೆ ಯಾರೂ ಕೂಡ ಸಿದ್ಧ ಇಲ್ಲ. ಹೇಗೋ ಒಟ್ಟಿನಲ್ಲಿ ಬಿಹಾರ ಸುಧಾರಣೆ ಆದರೆ ಸಾಕು. ಅಲ್ಲಿ ಸಮಾಜ ಸುಧಾರಣೆಗೆ ಕೆಲ ಕಠಿಣ ನಿಯಮಗಳ ಅಗತ್ಯ ಇದೆ. ಅದನ್ನ ಸಾಮ್ರಾಟ್ ಚೌಧರಿ ಈಗ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಮೂಲಕ ಆದರೂ ಬಿಹಾರ ಅನ್ನೋ ರಾಜ್ಯ ಅಭಿವೃದ್ಧಿಯ ಕಡೆಗೆ ಮುನ್ನುಗ್ಲಿ. ಅಲ್ಲಿನ ಜಂಗಲ್ ರಾಜ್ ಹೋಗಿ ಅಲ್ಲಿನ ಹೆಣ್ಣು ಮಕ್ಕಳಿಗೆ ಭದ್ರತೆ ಸಿಗಲಿ. ಅಲ್ಲಿನ ಸಮಾಜಘಾತುಕ ಶಕ್ತಿಗಳಿಗೆ ಕಾನೂನಿನ ಚೌಕಟ್ಟಲ್ಲಿ ಶಿಕ್ಷೆ ಕೂಡ ಆಗಲಿ. ನೈಸರ್ಗಿಕವಾಗಿ ಸಂಪದ್ಭರಿತ ಆಗಿರುವಂತಹ ಬಿಹಾರ ಅಭಿವೃದ್ಧಿಯ ಕಡೆಗೆ ಮುನ್ನಡೆಯಲಿ ಅನ್ನೋದು ನಮ್ಮ ಆಶಯ. ಇದು ಗೆಳೆಯರೆ, ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಬುಲ್ಡೋಸರ್ಗಳನ್ನು ಕಣಕ್ಕಿಳಿಸಿರುವ ಸಾಮ್ರಾಟ್ ಚೌಧರಿ ಅವರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.